ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 9ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಬಹುಪದೋಕ್ತಿಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 2.4ರ 1ರಿಂದ 3ನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಈ ವಿಡಿಯೋದಲ್ಲಿ 4, 5 ಮತ್ತು 6ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 4, ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ವಿಸ್ತರಿಸಿ. ಪ್ರಶ್ನೆ ನಂಬರ್ 1, x + 2y + 4z ದ ಹೋಲ್ ಸ್ಕ್ವೇರ್ ಎಂದು ಕೊಡಲಾಗಿದೆ. ಈಗ ನಾವು ಈ ಬಹುಪದೋಕ್ತಿಗೆ ಸೂಕ್ತವಾಗಿರುವ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ವಿಸ್ತರಿಸಬೇಕು. ಇಲ್ಲಿ ನೀವು ನೋಡಬಹುದು 3 ಪದಗಳನ್ನು ಕೊಡಲಾಗಿದೆ. ಇಲ್ಲಿ ನೀವು ಈ 3 ಪದಗಳನ್ನು a, b ಮತ್ತು c ಎಂದು ತೆಗೆದುಕೊಂಡು a + b + c ದ ಹೋಲ್ ಸ್ಕ್ವೇರ್ ದ ಸೂತ್ರವನ್ನು ಉಪಯೋಗಿಸಬೇಕು. ಆದ್ದರಿಂದ ಇಲ್ಲಿ ನಾವು ನಿತ್ಯ ಸಮೀಕರಣವನ್ನಾಗಿ a + b + c ದ ಹೋಲ್ ಸ್ಕ್ವೇರ್ ಸೂತ್ರವನ್ನು ತೆಗೆದುಕೊಂಡಿದ್ದೇವೆ. a + b + c ದ ಹೋಲ್ ಸ್ಕ್ವೇರ್ = a² + b² + c² + 2ab + 2bc + 2ca. ನೀವು ಈ ಸೂತ್ರವನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಇಲ್ಲಿ a + b + c ದ ಹೋಲ್ ಸ್ಕ್ವೇರ್ ಇದೆ. ಇಲ್ಲಿ ನೀವು x, 2y, 4z ಈ ರೀತಿಯ ಯಾವುದೇ ಸಂಖ್ಯೆಗಳನ್ನು ಕೊಟ್ಟಾಗ ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸಬೇಕು. ಇಲ್ಲಿ ನೀವು ಮೊದಲನೆಯದಾಗಿ a, b, c ಈ 3ರ ಸ್ಕ್ವೇರ್ಗಳನ್ನು ಕೂಡಿಸಬೇಕು. ನಂತರ ಪ್ಲಸ್ ಈಗ 2ab ಮೊದಲನೆಯದಾಗಿ ಈ 2 ಪದಗಳು, ನಂತರ 2bc ಇದೆ ಈ 2 ಪದಗಳು ಮತ್ತು ನಂತರ 2ca ಈ ಪದ ಮತ್ತು ಈ ಪದಗಳನ್ನು ನೀವು ಗುಣಿಸಬೇಕು. ಈ ರೀತಿಯಾಗಿ ನೀವು ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದಾಗಿದೆ. ಇಲ್ಲಿ ಈಗ x + 2y + 4z ದ ಹೋಲ್ ಸ್ಕ್ವೇರ್, ಇಲ್ಲಿ ನಾವು a + b + c ದ ಹೋಲ್ ಸ್ಕ್ವೇರ್ ಇರುವ ಜಾಗದಲ್ಲಿ x + 2y + 4z ದ ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ. ಇಲ್ಲಿ a ಎಂದರೆ x, b ಎಂದರೆ 2y ಮತ್ತು c ಎಂದರೆ 4z ಎಂದು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಈಗ ಸೂತ್ರದಲ್ಲಿ ನಾವು ಉಪಯೋಗಿಸೋಣ. a² ಇರುವ ಜಾಗದಲ್ಲಿ x² ಇಲ್ಲಿ a ಜಾಗದಲ್ಲಿ x ಇದೆ, ಆದ್ದರಿಂದ x² + b² ಇರುವ ಜಾಗದಲ್ಲಿ 2y ಇದೆ 2y² + c² ಎಂದರೆ 4z ಇದೆ 4z ದ ಹೋಲ್ ಸ್ಕ್ವೇರ್ ಆಗಿದೆ ಪ್ಲಸ್ 2ab 2 ಗುಣಿಸು a ಜಾಗದಲ್ಲಿ x ಇದೆ b ಜಾಗದಲ್ಲಿ 2y ಪ್ಲಸ್ 2bc 2 ಹಾಗೆ ಇರಿಸಿ b ಜಾಗದಲ್ಲಿ 2y ಮತ್ತು c ಜಾಗದಲ್ಲಿ 4z ಅನ್ನು ತೆಗೆದುಕೊಳ್ಳಬೇಕು. ಪ್ಲಸ್ 2 ಗುಣಿಸು c ಗುಣಿಸು a, c ಇಲ್ಲಿ 4z ಆಗಿದೆ, a x ಆಗಿದೆ, ಆದ್ದರಿಂದ ನಾವು x ಎಂದು ತೆಗೆದುಕೊಂಡಿದ್ದೇವೆ. ಈಗ ಇಲ್ಲಿ ಸಂಕ್ಷಿಪ್ತಗೊಳಿಸೋಣ. x² ಗೆ x² ಅನ್ನು ಹಾಗೆ ಇಟ್ಟಿದ್ದೇವೆ ಪ್ಲಸ್ ಇಲ್ಲಿ 2y ದ ಹೋಲ್ ಸ್ಕ್ವೇರ್ ಇದೆ, 2 4 y² ಅನ್ನು ಹಾಗೆ ಬರೆಯಬೇಕು, 4y² ಆಯಿತು ಪ್ಲಸ್ ಇಲ್ಲಿ 4 4 16 z² ಅನ್ನು ಹಾಗೆ ಬರೆಯಬೇಕು, 16 z² ಆಗಿದೆ ಪ್ಲಸ್ ಈಗ ನಾವು ಇಲ್ಲಿ 2ab ಈ ಪದವನ್ನು ಮೊದಲನೆಯದಾಗಿ ಗುಣಿಸಿಕೊಳ್ಳಬೇಕು, ನಂತರ 2bc ಮತ್ತು ನಂತರ 2ca. ಈಗ ನಾವು ಒಂದೊಂದಾಗಿ ಗುಣಿಸೋಣ. ಇಲ್ಲಿ 2 ಗುಣಿಸು x ಗುಣಿಸು 2y ಇದೆ, ಇಲ್ಲಿ 2 1 2 ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಆದ್ದರಿಂದ 1 ಇದೆ ಎಂದು ತೆಗೆದುಕೊಳ್ಳೋಣ. 2 1 2 2 2 4 ಬಂದಿದೆ ಮತ್ತು ಇಲ್ಲಿ ಇರುವಂತಹ ಬೀಜ ಪದಗಳು x ಮತ್ತು y ಇದೆ. x ಗುಣಿಸು y xy, ಆದ್ದರಿಂದ 4 xy. ಈಗ 2bcಯಲ್ಲಿ 2 ಗುಣಿಸು 2y ಗುಣಿಸು 4z ಇದೆ, ಆದ್ದರಿಂದ ಈಗ ಸಂಖ್ಯೆಗಳನ್ನು ನೋಡೋಣ. 2 2 4 4 4 16 16 yz. ಇಲ್ಲಿ ಬೀಜ ಪದಗಳು y ಮತ್ತು z ಇದೆ, y ಗುಣಿಸು z yz ಪ್ಲಸ್ ಇಲ್ಲಿ 2 ಗುಣಿಸು 4z ಗುಣಿಸು x ಇದೆ, ಇಲ್ಲಿ 2 4 8 ಮತ್ತು z ಗುಣಿಸು x zx ಆಗಿದೆ. ಆದ್ದರಿಂದ ಇಲ್ಲಿ ಉತ್ತರ x² + 4y² + 16z² + 4xy + 16yz + 8zx ಆಗಿದೆ. ಪ್ರಶ್ನೆ ನಂಬರ್ 2, 2x - y + z ದ ಹೋಲ್ ಸ್ಕ್ವೇರ್. ಇಲ್ಲೂ ಕೂಡ ನಾವು ಇದೇ ಸೂತ್ರವನ್ನು ಉಪಯೋಗಿಸೋಣ. a ಜಾಗದಲ್ಲಿ 2x, b ಜಾಗದಲ್ಲಿ -y ಮತ್ತು c ಜಾಗದಲ್ಲಿ +2 ಅನ್ನು ನಾವು ಉಪಯೋಗಿಸಬೇಕು. ಇಲ್ಲಿ ಸಮೀಕರಣ a + b + c ದ ಹೋಲ್ ಸ್ಕ್ವೇರ್ = a² + b² + c² + 2ab + 2bc + 2ca. ಇಲ್ಲಿ a² ಜಾಗದಲ್ಲಿ 2x ಇದೆ 2x² ಪ್ಲಸ್ b² = -y² ಇದೆ ಪ್ಲಸ್ c² ಜಾಗದಲ್ಲಿ z ಇದೆ z² ಪ್ಲಸ್ 2 ಜಾಗದಲ್ಲಿ 2, a ಜಾಗದಲ್ಲಿ 2x, b ಜಾಗದಲ್ಲಿ -y ಪ್ಲಸ್ 2 ಇದೆ, b ಜಾಗದಲ್ಲಿ -z, c ಜಾಗದಲ್ಲಿ z ಮತ್ತು ಪ್ಲಸ್ ಎಂದು ತೆಗೆದುಕೊಳ್ಳೋಣ. 2 ಜಾಗದಲ್ಲಿ 2, ಇಲ್ಲಿ c ಜಾಗದಲ್ಲಿ z ಇದೆ, a ಜಾಗದಲ್ಲಿ 2x ಅನ್ನು ತೆಗೆದುಕೊಂಡಿದ್ದೇವೆ. ಈಗ ನಾವು ವಿಸ್ತರಿಸಬೇಕು. 2 2 4 x² ಹಾಗೆ ಇರಲಿ 4x². ಇಲ್ಲಿ
ವೈ ಸ್ಕ್ವೇರ್ ಇದೆ. ಇಲ್ಲಿ ಮೈನಸನ್ನು ನಾವು 2 ಬಾರಿ ಗುಣಿಸಿದಾಗ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ, ಪ್ಲಸ್ ಗುಣಿಸು ಪ್ಲಸ್ ಕೂಡ ಪ್ಲಸ್, ಆದ್ದರಿಂದ ಇಲ್ಲಿ ಪ್ಲಸ್ ಎಂದು ತೆಗೆದುಕೊಳ್ಳಬೇಕು. ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಹಾಗೆ ಇರಲಿ. ಇಲ್ಲಿ ನಾವು ಈಗ 2ab ಸಂಖ್ಯೆಯನ್ನು ಗುಣಿಸಬೇಕು. ಇಲ್ಲಿ 2 2 4, ಇಲ್ಲಿ -1 ಇದೆ ಎಂದು ನಾವು ತಿಳಿದುಕೊಳ್ಳಬೇಕು. ಯಾವುದೇ ಸಂಖ್ಯೆ ಇಲ್ಲ, ಆದ್ದರಿಂದ 2 2 4, 4ಅನ್ನು ನಾವು -1ರಿಂದ ಗುಣಿಸಿದಾಗ -4 ಬಂದಿದೆ. ಬೀಜ ಪದಗಳು x ಮತ್ತು y ಇದೆ. x ಗುಣಿಸು y xy. ಇಲ್ಲಿ ಈಗ ನಾವು 2bc ನೋಡೋಣ. 2 ಗುಣಿಸು -y z, 2 1 ಇಲ್ಲಿ ಮೈನಸ್ ಇದೆ, ಆದ್ದರಿಂದ 2 ಗುಣಿಸು -1 -2, -2 ಗುಣಿಸು 1 -2 ಆಗಿದೆ. ಇಲ್ಲಿ ಬೀಜ ಪದಗಳು yz ಪ್ಲಸ್ ಇಲ್ಲಿ 2 1 2 ಈ 3 ಸಂಖ್ಯೆಗಳನ್ನು ಗುಣಿಸಬೇಕು. ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಆದ್ದರಿಂದ 1 ಎಂದು ತೆಗೆದುಕೊಳ್ಳಬೇಕು. 2 1 2, 2 2 4, z ಗುಣಿಸು x zx ಆಗಿದೆ. ಈಗ ಉತ್ತರ 4x² ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಮೈನಸ್ 4xy ಮೈನಸ್ 2yz ಪ್ಲಸ್ 4zx ಆಗಿದೆ. ಪ್ರಶ್ನೆ ನಂಬರ್ 3, -2x ಪ್ಲಸ್ 3y ಪ್ಲಸ್ 2z ದ ಹೋಲ್ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ. ಸಮೀಕರಣವನ್ನು ನಾವು ಅದೇ ಸಮೀಕರಣವನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ a ಪ್ಲಸ್ b ಪ್ಲಸ್ c ದ ಹೋಲ್ ಸ್ಕ್ವೇರ್ ಜಾಗದಲ್ಲಿ ಪ್ರಶ್ನೆ ಈಕ್ವಲ್ಸ್ ಟು a ಸ್ಕ್ವೇರ್ ಇದೆ. a ಸ್ಕ್ವೇರ್ ಜಾಗದಲ್ಲಿ -2x ಇದೆ, ಆದ್ದರಿಂದ -2x ದ ಹೋಲ್ ಸ್ಕ್ವೇರ್ ಪ್ಲಸ್ b ಜಾಗದಲ್ಲಿ 3y ಇದೆ, 3y ದ ಹೋಲ್ ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಜಾಗದಲ್ಲಿ 2z ದ ಹೋಲ್ ಸ್ಕ್ವೇರ್ ಆಗಿದೆ ಪ್ಲಸ್ 2 a ಜಾಗದಲ್ಲಿ -2x, b 3y ಪ್ಲಸ್ 2 b 3y ಆಗಿದೆ, c 2z ಪ್ಲಸ್ 2 ಹಾಗೆ ಇರಲಿ. c ಜಾಗದಲ್ಲಿ 2z, a ಜಾಗದಲ್ಲಿ -2x ಎಂದು ಬರೆಯಬೇಕು. ಈಗ 2 2 4, x ಸ್ಕ್ವೇರ್ ಎಂದರೆ x ಸ್ಕ್ವೇರ್ ಹಾಗೆ ಇರಲಿ. ಇಲ್ಲಿ 2 ಬಾರಿ ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ, ಆದ್ದರಿಂದ 4x ಸ್ಕ್ವೇರ್ ಪ್ಲಸ್ 3 3 9, y ಸ್ಕ್ವೇರ್ ಇದೆ, y ಸ್ಕ್ವೇರ್ 9y ಸ್ಕ್ವೇರ್ ಪ್ಲಸ್ 2 2 4 z ಸ್ಕ್ವೇರ್ ಹಾಗೆ ಇರಲಿ. ಈಗ 2ab 2bc ಮತ್ತು 2ca ಗುಣಿಸಬೇಕು. ಇಲ್ಲಿ 2 2 4 ಮೈನಸ್ ಇದೆ, -4, 4 ಗುಣಿಸು 3 12 ಆಗಿದೆ. ಇಲ್ಲಿ ಮೈನಸ್ ಇರುವುದರಿಂದ -12, ಬೀಜೋಕ್ತಿಗಳು x ಮತ್ತು y 12xy ಪ್ಲಸ್ ಇಲ್ಲಿ 2 3 2, 2 3 6, 6 2 12, y ಮತ್ತು z ಇದೆ, yz. ಇಲ್ಲಿ ಈಗ 2 2 -2 ಇದೆ, 2 2 4, 4 2 8, ಇಲ್ಲಿ ಮೈನಸ್ ಇರುವುದರಿಂದ -8 zx ಆಗಿದೆ. ಇಲ್ಲಿ ನಾವು ಪುನಃ ಅದನ್ನೇ ಬರೆದಿದ್ದೇವೆ. 4x ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಪ್ಲಸ್ 4z ಸ್ಕ್ವೇರ್ ಮೈನಸ್ 12xy ಪ್ಲಸ್ 12yz. ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ, 8zx. ಪ್ರಶ್ನೆ ನಂಬರ್ 4, 3a ಮೈನಸ್ 7b ಮೈನಸ್ c ದ ಹೋಲ್ ಸ್ಕ್ವೇರ್. ಅದೇ ಸಮೀಕರಣವನ್ನು ನಾವು ಪುನಃ ಬರೆದಿದ್ದೇವೆ. ಇಲ್ಲಿ ಪ್ರಶ್ನೆಯನ್ನು ಬರೆಯೋಣ. 3a ಮೈನಸ್ 7b ಮೈನಸ್ c ದ ಹೋಲ್ ಸ್ಕ್ವೇರ್. ಈಗ a b c ಜಾಗದಲ್ಲಿ ನಾವು ಪ್ರಶ್ನೆಯನ್ನು ಇಡಬೇಕು. a ಸ್ಕ್ವೇರ್ ಎಂದರೆ ಇಲ್ಲಿ a 3a, b ಮೈನಸ್ 7b, c ಮೈನಸ್ c ಆಗಿದೆ. ಈಗ ನಾವು a ಸ್ಕ್ವೇರ್ ಜಾಗದಲ್ಲಿ 3a ಸ್ಕ್ವೇರ್, b ಸ್ಕ್ವೇರ್ ಇರುವ ಜಾಗದಲ್ಲಿ -7b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಇರುವ ಜಾಗದಲ್ಲಿ -c ಸ್ಕ್ವೇರ್ ಪ್ಲಸ್ 2a 3a b -7b ಪ್ಲಸ್ 2b -7b c -c ಆಗಿದೆ ಪ್ಲಸ್ 2 ಹಾಗೆ ಇರಲಿ. c ಇಲ್ಲಿ -c, a ಜಾಗದಲ್ಲಿ 3a ಅನ್ನು ಇಡಬೇಕು. ಈಗ ಸಂಕ್ಷಿಪ್ತಗೊಳಿಸೋಣ. 3 3 9, a ಸ್ಕ್ವೇರ್ ಹಾಗೆ ಇರಲಿ, 9a ಸ್ಕ್ವೇರ್ ಪ್ಲಸ್ 7 49, ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ. ಇಲ್ಲಿ b ಸ್ಕ್ವೇರ್ ಹಾಗೆ ಇರಲಿ ಪ್ಲಸ್ 49 b ಸ್ಕ್ವೇರ್. ಇಲ್ಲಿ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ, c ಸ್ಕ್ವೇರ್ ಅನ್ನು ಹಾಗೆ ಬರೆಯಬೇಕು. ಈಗ ನಾವು 2ab ಗುಣಿಸೋಣ. 2 3 6, 6 7 42, ಇಲ್ಲಿ ಮೈನಸ್ ಇದೆ, ಆದ್ದರಿಂದ ನಾವು ಮೈನಸ್ ಎಂದು ತೆಗೆದುಕೊಳ್ಳಬೇಕು. -42ab ಪ್ಲಸ್ ಈಗ ನಾವು 2ab ಅನ್ನು ನೋಡೋಣ. 2 ಗುಣಿಸು 7 14, ಇಲ್ಲಿ -14 ಆಗಿದೆ. -14 ಗುಣಿಸು -1, ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ. 14 1 14, b ಮತ್ತು c ಮೈನಸ್ ಇಲ್ಲಿ 2 ಗುಣಿಸು -1, ಇಲ್ಲಿ -c ಇದೆ, ಆದ್ದರಿಂದ 2 ಗುಣಿಸು -1 -2, -2 ಗುಣಿಸು 3 -6 ಆಗಿದೆ. c ಮತ್ತು a. ಉತ್ತರ 9a ಸ್ಕ್ವೇರ್ ಪ್ಲಸ್ 49b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಮೈನಸ್ 42ab ಪ್ಲಸ್ 14bc ಮೈನಸ್ 6ca ಆಗಿದೆ. ಈಗ ನಾವು ಪ್ರಶ್ನೆ ನಂಬರ್ 5 ನೋಡೋಣ. -2x ಪ್ಲಸ್ 5y ಮೈನಸ್ 3z ದ ಹೋಲ್ ಸ್ಕ್ವೇರ್. ನಿತ್ಯ ಸಮೀಕರಣ ಬರೆಯಲಾಗಿದೆ. ಪ್ರಶ್ನೆ ಬರೆಯೋಣ.
ಇಲ್ಲಿ ಎ ಸ್ಕ್ವೇರ್ ಜಾಗದಲ್ಲಿ -2x ಇದೆ, -2x ದ ಹೋಲ್ ಸ್ಕ್ವೇರ್, ಪ್ಲಸ್ ಬಿ ಸ್ಕ್ವೇರ್ ಜಾಗದಲ್ಲಿ 5y ಇದೆ, 5y ದ ಹೋಲ್ ಸ್ಕ್ವೇರ್, ಪ್ಲಸ್ ಸಿ ಸ್ಕ್ವೇರ್ ಜಾಗದಲ್ಲಿ 3z ಇದೆ, 3z ದ ಹೋಲ್ ಸ್ಕ್ವೇರ್, ಮೈನಸ್ ಚಿಹ್ನೆ. ಇಲ್ಲಿ ಪ್ಲಸ್ 2ab 2 -2x ಮತ್ತು 5y ಎಂದು ತೆಗೆದುಕೊಂಡಿದ್ದೇವೆ. ಎ ಮತ್ತು ಬಿ ಬೆಲೆ ಇಲ್ಲಿ 2 ಹಾಗೆ ಇಟ್ಟು ಬಿ ಮತ್ತು ಸಿ ಬೆಲೆ 5y ಮತ್ತು -3z ಪ್ಲಸ್ 2 ಹಾಗೆ ಇರಲಿ. ಸಿ ಮತ್ತು ಎ ಬೆಲೆ -3z ಗುಣಿಸು -2z ಆಗಿದೆ. ಈಗ ನಾವು ಸಂಕ್ಷಿಪ್ತಗೊಳಿಸೋಣ. ಇಲ್ಲಿ 2 4 ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ, ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ. ಇಲ್ಲಿ 5 25 ವೈ ಸ್ಕ್ವೇರ್ ಹಾಗೆ ಇರಲಿ, 25y ಸ್ಕ್ವೇರ್. ಇಲ್ಲಿ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ, ಪ್ಲಸ್ 3 9 z ದ ಸ್ಕ್ವೇರ್ ಹಾಗೆ ಇರಲಿ, 9z ಸ್ಕ್ವೇರ್. ಇಲ್ಲಿ ಈಗ 2ab ಗುಣಿಸೋಣ. 2 ಗುಣಿಸು -2 -4, -4ಕ್ಕೆ ನಾವು 5 ಗುಣಿಸಿದಾಗ 4 5 20, ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗಿದೆ 20. ಎಕ್ಸ್ ಮತ್ತು ವೈ ಅನ್ನು ಬರೆದಿದ್ದೇವೆ. ಇಲ್ಲಿ ಈಗ 2bc 2 5 10, 10 ಗುಣಿಸು 3 30. ಇಲ್ಲಿ ಮೈನಸ್ ಇದೆ, ಮೈನಸ್ ಇರುವುದರಿಂದ ನಾವು -30 y ಮತ್ತು z ಅನ್ನು ಬರೆಯಲಾಗಿದೆ. ಇಲ್ಲಿ ಈಗ 2 ಮೈನಸ್ ಚಿಹ್ನೆ ಇದೆ, ಆದ್ದರಿಂದ 2 3 6, ಮೈನಸ್ ಇರುವುದರಿಂದ -6 ಆಗಿದೆ. -6 -2, ಮೈನಸ್ ಗುಣಿಸು ಮೈನಸ್ ಪ್ಲಸ್ 6 2 12 z ಮತ್ತು x ಬರೆಯಬೇಕು. ಉತ್ತರ 4x ಸ್ಕ್ವೇರ್ ಪ್ಲಸ್ 25y ಸ್ಕ್ವೇರ್ ಪ್ಲಸ್ 9z ಸ್ಕ್ವೇರ್ ಮೈನಸ್ 20xy ಮೈನಸ್ 30yz ಪ್ಲಸ್ 12zx ಆಗಿದೆ. ಪ್ರಶ್ನೆ ನಂಬರ್ 6. 1/4a ಮೈನಸ್ 1/2b ಪ್ಲಸ್ 1ರ ಹೋಲ್ ಸ್ಕ್ವೇರ್ ಎಂದು ಕೊಡಲಾಗಿದೆ. ನಿತ್ಯ ಸಮೀಕರಣವನ್ನು ಬರೆಯಬೇಕು. ಪ್ರಶ್ನೆಯನ್ನು ಬರೆಯೋಣ. 1/4a ಮೈನಸ್ 1/2b ಪ್ಲಸ್ 1ರ ಹೋಲ್ ಸ್ಕ್ವೇರ್. ಇಲ್ಲಿ ಎ ಸ್ಕ್ವೇರ್ ಜಾಗದಲ್ಲಿ 1/4a, ಬಿ ಸ್ಕ್ವೇರ್ ಜಾಗದಲ್ಲಿ -1/2b ಮತ್ತು ಸಿ ಸ್ಕ್ವೇರ್ ಜಾಗದಲ್ಲಿ 1 ತೆಗೆದುಕೊಳ್ಳಬೇಕು. ಎ ಸ್ಕ್ವೇರ್ ಈಕ್ವಲ್ಸ್ ಟು 1/4a ದ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಯ ಜಾಗದಲ್ಲಿ -1/2b ದ ಹೋಲ್ ಸ್ಕ್ವೇರ್, ಸಿ ಸ್ಕ್ವೇರ್ ಜಾಗದಲ್ಲಿ 1 ಸ್ಕ್ವೇರ್ ಬರೆದಿದ್ದೇವೆ, ಪ್ಲಸ್ 2 ಹಾಗೆ ಇರಲಿ. ಎ ಜಾಗದಲ್ಲಿ 1/4a, ಬಿ ಜಾಗದಲ್ಲಿ -1/2b ಪ್ಲಸ್ 2 ಹಾಗೆ ಇರಲಿ. ಬಿ ಸಿ ಬೆಲೆಗಳನ್ನು ಅಳವಡಿಸೋಣ. -1/2b ಮತ್ತು ಸಿ 1 ಪ್ಲಸ್ 2. ಇಲ್ಲಿ ಸಿ ಮತ್ತು ಎ ಬೆಲೆಗಳು 1 ಮತ್ತು 1/4a ಆಗಿದೆ. ಈಗ ನಾವು ಸಂಕ್ಷಿಪ್ತಗೊಳಿಸೋಣ. ಇಲ್ಲಿ 1/4 ಇದೆ, 1 1 1, 4 4 16. ಎ ಇದೆ, ಎ ಸ್ಕ್ವೇರ್ ಅನ್ನು ಬರೆದಿದ್ದೇವೆ. ಇಲ್ಲಿ ಈಗ ಚಿಹ್ನೆ ಮೈನಸ್ ಇದೆ, ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ, ಆದ್ದರಿಂದ ಪ್ಲಸ್ ಎಂದು ತೆಗೆದುಕೊಳ್ಳಬೇಕು. 1 1 1, 2 2 4, ಬಿ ಸ್ಕ್ವೇರ್ಗೆ ಬಿ ಸ್ಕ್ವೇರ್ ಪ್ಲಸ್ 1ರ ಸ್ಕ್ವೇರ್ ಅಂದರೆ 1 1 1 ಬಂದಿದೆ. ಇಲ್ಲಿ ಮೈನಸ್ ಆಗಿದೆ. ಇಲ್ಲಿ 2ab ಅನ್ನು ಗುಣಿಸೋಣ. 2ab 2bc 2ca 2ab ಅನ್ನು ಗುಣಿಸಿದಾಗ ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಆಗುತ್ತವೆ. 2 2 ಇಲ್ಲಿ ಕ್ಯಾನ್ಸಲ್ ಆದಾಗ 1/4 ಉಳಿಯಿತು. 1/4 ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ, ಆದ್ದರಿಂದ ಮೈನಸ್ ಚಿಹ್ನೆ. 1/4 ಹಾಗೆ ಇರಲಿ. ಇಲ್ಲಿ ಉಳಿದಿರುವ ಬೀಜಪದಗಳು ಎ ಮತ್ತು ಬಿ. ಈಗ ಇಲ್ಲಿ 2bc ಅನ್ನು ನಾವು ಬಿಡಿಸಬೇಕು. ಇಲ್ಲೂ ಕೂಡ 2 ಮತ್ತು 2 ಕ್ಯಾನ್ಸಲ್ ಆಗುತ್ತದೆ, -1 ಉಳಿಯಿತು. -1b ಎಂದರೆ -b, -b ಗುಣಿಸು 1 -b ಆಗಿದೆ. ಈಗ 2ca ನೋಡೋಣ. ಇಲ್ಲಿ ಈಗ 2 1 2 2 4, 1/2 ಉಳಿದಿದೆ. 1/2 ಅನ್ನು ಬರೆದಿದ್ದೇವೆ. ಎ ಗುಣಿಸು 1 ಎ ಆಗಿದೆ, ಎ ಹಾಗೆ ಇರಲಿ, ಪ್ಲಸ್ 1/2 ಎ. ಉತ್ತರ 1/16 ಎ ಸ್ಕ್ವೇರ್ ಪ್ಲಸ್ 1/4 ಬಿ ಸ್ಕ್ವೇರ್ ಪ್ಲಸ್ 1 -1/4 ಎ ಬಿ ಮೈನಸ್ ಬಿ ಪ್ಲಸ್ 1/2 ಎ. ಇದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 5. ಅಪವರ್ತಿಸಿ. ಮೊದಲನೇ ಪ್ರಶ್ನೆ 4x ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಪ್ಲಸ್ 16z ಸ್ಕ್ವೇರ್ ಪ್ಲಸ್ 12xy ಮೈನಸ್ 24yz ಮೈನಸ್ 16xz. ಇಲ್ಲೂ ಕೂಡ ನಾವು ಇದೇ ಸಮೀಕರಣವನ್ನು ಉಪಯೋಗಿಸಿ ಸಂಕ್ಷಿಪ್ತಗೊಳಿಸಬೇಕು. ಇಲ್ಲೂ ಕೂಡ ನಾವು ಈಗ ಇದೇ ಸಮೀಕರಣವನ್ನು ಉಪಯೋಗಿಸಿ ಬರೆಯಬೇಕಾಗುತ್ತದೆ. ಈಗ ನಾವು ಇಲ್ಲಿ ಪ್ರಶ್ನೆಯನ್ನು ಕೆಲವೊಂದಿಷ್ಟು ಬದಲಾವಣೆ ಮಾಡಬೇಕಾಗಿದೆ. 4x ಸ್ಕ್ವೇರ್ ಅನ್ನು 2x ಸ್ಕ್ವೇರ್ ಎಂದು ಬರೆಯಬಹುದು. ಇಲ್ಲಿ 2 2 4 ಬರುತ್ತದೆ ಮತ್ತು x ಸ್ಕ್ವೇರ್ ಎಂದರೆ x ಸ್ಕ್ವೇರ್. 4x ಸ್ಕ್ವೇರ್ ಅನ್ನು ನಾವು 2x ದ ಹೋಲ್ ಸ್ಕ್ವೇರ್ ಎಂದು ಬರೆಯಬಹುದು ಮತ್ತು ಇಲ್ಲಿ 9y ಸ್ಕ್ವೇರ್ ಅನ್ನು 3y ದ ಹೋಲ್ ಸ್ಕ್ವೇರ್ ಎಂದು ಕೂಡ ಬರೆಯಬಹುದಾಗಿದೆ. 3 3 9 y ಸ್ಕ್ವೇರ್ಗೆ y ಸ್ಕ್ವೇರ್. 16z ಸ್ಕ್ವೇರ್ ಅನ್ನು
-4z ಹೋಲ್ ಸ್ಕ್ವೇರ್ ಎಂದು ಕೂಡ ಬರೆಯಬಹುದು. ಇಲ್ಲಿ ಮೈನಸ್ ಚಿಹ್ನೆ ಇರುವುದರಿಂದ ನಾವು -4 ಎಂದು ತೆಗೆದುಕೊಂಡಿದ್ದೇವೆ. ಏಕೆಂದರೆ ನಾವು ಇಲ್ಲಿ ಸೂತ್ರವನ್ನು ನೋಡಿದಾಗ 2ab 2bc 2ca ಈ ರೀತಿಯ ಸಂಖ್ಯೆಗಳು ಬಂದಾಗ ಇಲ್ಲಿ ಮೈನಸ್ ಮೈನಸ್ ಆಗಿ ಪರಿವರ್ತನೆ ಆಗುತ್ತದೆ. ಆದ್ದರಿಂದ ನಾವು ಇಲ್ಲಿ -4 ಇಲ್ಲಿ ಸಿ ಇರುವ ಜಾಗದಲ್ಲಿ ನಾವು ಮೈನಸ್ ಎಂದು ತೆಗೆದುಕೊಳ್ಳಬೇಕು. ಆಗ ಇಲ್ಲಿ ಮೈನಸ್ ಚಿಹ್ನೆ ಬರುತ್ತದೆ. ಆದ್ದರಿಂದ ಇಲ್ಲಿ ಸಿ ಅನ್ನು ನಾವು -4z ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬೇಕು. ಇದು ಎ ಬಿ ಸಿ ರೂಪವಾಗಿದೆ. ಈಗ ಇಲ್ಲಿ ಪ್ಲಸ್ 12xy ಅನ್ನು ನಾವು 2ab ಈ ರೂಪದಲ್ಲಿ ಬರೆಯಬೇಕು. ಇಲ್ಲಿ 2 ಹಾಗೆ ಇರಲಿ. ಎ ಅನ್ನು ನಾವು 2x ಎಂದು ಇಲ್ಲಿ ತೆಗೆದುಕೊಂಡಿದ್ದೇವೆ. ಇದು ಎ ಬಿ ಮತ್ತು ಸಿ ಎಂದು ತೆಗೆದುಕೊಳ್ಳೋಣ. ಎ ಜಾಗದಲ್ಲಿ 2x, ಬಿ ಜಾಗದಲ್ಲಿ 3y ಮತ್ತು ಇಲ್ಲಿ ಸಿ ಜಾಗದಲ್ಲಿ -4z ಅನ್ನು ನಾವು ಅಳವಡಿಸಬೇಕು. ಪ್ಲಸ್ 2 ಇಲ್ಲಿ ಎ ಜಾಗದಲ್ಲಿ 2x, ಬಿ ಜಾಗದಲ್ಲಿ 3y ಪ್ಲಸ್ 2bc ಜಾಗದಲ್ಲಿ ಬಿ ಜಾಗದಲ್ಲಿ 3y, ಸಿ ಜಾಗದಲ್ಲಿ -4z ಪ್ಲಸ್ 2ca ಇಲ್ಲಿ 2 ಸಿ ಜಾಗದಲ್ಲಿ -4z ಮತ್ತು ಎ ಜಾಗದಲ್ಲಿ 2x ಇದೆ. ಈಗ ನಾವು ನಿತ್ಯ ಸಮೀಕರಣವನ್ನು ಬರೆದಿದ್ದೇವೆ. ಇಲ್ಲಿ ಈಗ ಎ ಸ್ಕ್ವೇರ್ ಈ ಜಾಗದಲ್ಲಿ ನಾವು ಎ ಸ್ಕ್ವೇರ್ ರೂಪದಲ್ಲಿ ಬರೆಯಲಾಗಿದೆ. ಆದ್ದರಿಂದ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಈಕ್ವಲ್ಸ್ ಟು ಈಗ ನಾವು ಇವುಗಳನ್ನು ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೆಯಬೇಕಾಗಿದೆ. ಇಲ್ಲಿ ಈಗ ಎ 2x ಆದ್ದರಿಂದ 2x ಪ್ಲಸ್ ಬಿ ಎಂದರೆ 3y ಇಲ್ಲಿ ಸಿ ಅನ್ನು ನಾವು -4z ಎಂದು ತೆಗೆದುಕೊಂಡಿದ್ದೇವೆ. -4z ಹೋಲ್ ಸ್ಕ್ವೇರ್ ಅನ್ನು ನಾವು ಬರೆಯಬೇಕು. ಆದ್ದರಿಂದ ಇಲ್ಲಿ ಸಂಕ್ಷಿಪ್ತಗೊಳಿಸಿದಾಗ ಬರುವ ಉತ್ತರ 2x ಪ್ಲಸ್ 3y -4z ದ ಹೋಲ್ ಸ್ಕ್ವೇರ್. ಪ್ರಶ್ನೆ ನಂಬರ್ 2 2x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 8z ಸ್ಕ್ವೇರ್ -2√2xy ಪ್ಲಸ್ 4√2yz -8xz ಎಂದು ಕೊಡಲಾಗಿದೆ. ಇಲ್ಲಿ ನಾವು ಈಗ ಗಮನಿಸಿದಾಗ a ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ 2ab 2bc 2ca ಈ ರೀತಿಯಾಗಿ ನಾವು ತೆಗೆದುಕೊಳ್ಳಬೇಕು. ಇಲ್ಲಿ ಈಗ a ಬೆಲೆಯನ್ನು ಕಂಡುಹಿಡಿಯುವಾಗ 2ab ಈ ರೂಪದಲ್ಲಿ ಬರೆಯುತ್ತೇವೆ. ಆದ್ದರಿಂದ ನಾವು ಇಲ್ಲಿ a ಮತ್ತು b ರೂಪದಲ್ಲಿ ಇವುಗಳನ್ನು ತೆಗೆದುಕೊಳ್ಳಬಹುದು. a ಆಗಿ ನಾವು ಇಲ್ಲಿ √2 ಅನ್ನು ತೆಗೆದುಕೊಳ್ಳಬೇಕಾಗಿದೆ. a √2 b xy ಆಗಿದೆ. ಆದ್ದರಿಂದ ಈಗ ನಾವು ಇಲ್ಲಿ 2x ದ ಹೋಲ್ ಸ್ಕ್ವೇರ್ ಇರುವ ಜಾಗದಲ್ಲಿ -√2x ದ ಹೋಲ್ ಸ್ಕ್ವೇರ್ ಎಂದು ಕೂಡ ತೆಗೆದುಕೊಳ್ಳಬಹುದು. ನಾವು ಇಲ್ಲಿ a ಜಾಗದಲ್ಲಿ √2 ಅನ್ನು ತೆಗೆದುಕೊಂಡಿದ್ದೇವೆ. √2x ಹೋಲ್ ಸ್ಕ್ವೇರ್ ಇಲ್ಲಿ √2 ಗುಣಿಸು √2 2 ಬರುತ್ತದೆ. ಯಾವುದೇ ನಾವು ರೂಟ್ ಇರುವ ಸಂಖ್ಯೆಗಳನ್ನು 2 ಬಾರಿ ಗುಣಿಸಿದಾಗ ಪುನಃ ನಾವು ರೂಟನ್ನು ಹೊರತುಪಡಿಸಿ ಆ ಸಂಖ್ಯೆಯನ್ನಷ್ಟೇ ಪಡೆಯುತ್ತೇವೆ. ಆದ್ದರಿಂದ √2 ಗುಣಿಸು √2 2 ಬರುತ್ತದೆ. 2 ಇಲ್ಲಿ x ದ ಸ್ಕ್ವೇರ್ ಎಂದರೆ x ಸ್ಕ್ವೇರ್. ಇಲ್ಲಿ ನಾವು ಮೈನಸ್ ಮತ್ತು ಮೈನಸ್ ಅಂದರೆ ಇಲ್ಲಿ ನಾವು 2ab ಮತ್ತು 2ca ಅನ್ನು ಪಡೆಯುತ್ತೇವೆ. ಇಲ್ಲಿ 2 ಜಾಗದಲ್ಲಿ a ಇದೆ. ಆದ್ದರಿಂದ ಇಲ್ಲಿ ನಾವು ಮೈನಸ್ ಪಡೆಯುವುದರಿಂದ ಮೈನಸ್ ಚಿಹ್ನೆ ಎಂದು ಊಹಿಸಬಹುದು. -√2x ದ ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ y ಸ್ಕ್ವೇರ್ ಹಾಗೆ ಇರಲಿ ಪ್ಲಸ್ ಇಲ್ಲೂ ಕೂಡ ನಾವು a ಅನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ ಇಲ್ಲಿ 8z ಸ್ಕ್ವೇರ್ ಅನ್ನು 2√2z ದ ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ ಪ್ಲಸ್ 2√2z ದ ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ. ಇಲ್ಲಿ -2 ಇಲ್ಲಿ √2xy ಹಾಗೆ ಇರಲಿ ಪ್ಲಸ್ 4√2yz ಅನ್ನು ಬರೆಯೋಣ. b ಮತ್ತು c ರೂಪ b ಜಾಗದಲ್ಲಿ y ಇದೆ ಮತ್ತು c ಜಾಗದಲ್ಲಿ 2√2z ಇದೆ. 2√2z ಪ್ಲಸ್ ಇಲ್ಲಿ 2ca c ಜಾಗದಲ್ಲಿ 2√2z ಇದೆ. c ಜಾಗದಲ್ಲಿ 2√2z ಇದೆ ಮತ್ತು a ಜಾಗದಲ್ಲಿ -√2x ಇದೆ. ಅದನ್ನು ನಾವು ತೆಗೆದುಕೊಂಡಿದ್ದೇವೆ. ಈಗ ಇಲ್ಲಿ ನಾವು a ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೆಯುವಾಗ -√2x ಇದೆ -√2x ಪ್ಲಸ್ b ಜಾಗದಲ್ಲಿ y ಇದೆ y ಪ್ಲಸ್ c ಜಾಗದಲ್ಲಿ 2√2z ಇದೆ 2√2z. ಇಲ್ಲಿ ಸ್ಕ್ವೇರ್ ಅನ್ನು ಬಿಟ್ಟು ನಾವು a b c ಬೆಲೆಗಳನ್ನಷ್ಟೇ ಇಲ್ಲಿ ಬರೆಯಬೇಕು. ಉತ್ತರ -√2x ಪ್ಲಸ್ y ಪ್ಲಸ್ 2√2z ದ ಹೋಲ್ ಸ್ಕ್ವೇರ್ ಆಗಿದೆ. ಪ್ರಶ್ನೆ ನಂಬರ್ 6 ಕೆಳಗಿನ ಘನಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯಿರಿ. ಮೊದಲನೇ ಪ್ರಶ್ನೆ 2x ಪ್ಲಸ್ 1 ರ ಹೋಲ್ ಕ್ಯೂಬ್. ಈಗ ಇಲ್ಲಿ ನಿತ್ಯ ಸಮೀಕರಣವನ್ನಾಗಿ a ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಸೂತ್ರವನ್ನು ತೆಗೆದುಕೊಳ್ಳಬೇಕು. ಇದು ಅದೇ ರೀತಿಯಲ್ಲಿದೆ. ಆದ್ದರಿಂದ a ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಈಕ್ವಲ್ಸ್ ಟು a ಕ್ಯೂಬ್ ಪ್ಲಸ್ 3ab ಗುಣಿಸು a ಪ್ಲಸ್ ಬಿ
ಪ್ಲಸ್ ಬಿ ಕ್ಯೂಬ್ ಆಗಿದೆ. ಈಗ ಇಲ್ಲಿ ಎ ಜಾಗದಲ್ಲಿ 2x, ಬಿ ಜಾಗದಲ್ಲಿ 1 ನಾವು ತೆಗೆದುಕೊಳ್ಳಬೇಕು. ಎ ಕ್ಯೂಬ್ ಎಂದರೆ 2x ಕ್ಯೂಬ್ ಪ್ಲಸ್ 3, ಎ ಜಾಗದಲ್ಲಿ 2x, ಬಿ ಜಾಗದಲ್ಲಿ 1 ಇದೆ. ಎ ಪ್ಲಸ್ ಬಿ ಎಂದರೆ 2x ಪ್ಲಸ್ 1 ಪ್ಲಸ್ ಬಿ ಕ್ಯೂಬ್ ಎಂದರೆ 1 ಕ್ಯೂಬ್. ಇಲ್ಲಿ 2 ನಾವು 3 ಬಾರಿ ಗುಣಿಸಬೇಕಾಗಿದೆ. 2 2 4, 4 2 8, ಎಕ್ಸ್ ಕ್ಯೂಬ್ ಹಾಗೆ ಇರಲಿ. ಪ್ಲಸ್ ಇಲ್ಲಿ ನಾವು ಈ 3 ಪದಗಳನ್ನು ಗುಣಿಸಬೇಕು. 3ab, 3 2 6, 6 1 6, ಎಕ್ಸ್ಗೆ ಎಕ್ಸ್ ಹಾಗೆ ಇರಲಿ. 2x ಪ್ಲಸ್ 1 ಹಾಗೆ ಇಟ್ಟಿದ್ದೇವೆ. 1 ಕ್ಯೂಬ್ ಇಲ್ಲಿ 8x ಕ್ಯೂಬ್ ಪ್ಲಸ್ ಈಗ ನಾವು 6x ದಿಂದ 2x ಮತ್ತು 6x ದಿಂದ 1 ಗುಣಿಸಬೇಕು. 6 2 12, ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್, 12 ಎಕ್ಸ್ ಸ್ಕ್ವೇರ್ ಆಗಿದೆ. ಪ್ಲಸ್ 6x ಗುಣಿಸು 1 6x ಪ್ಲಸ್ 1 ಕ್ಯೂಬ್ ಎಂದರೆ 1 ಆಗಿದೆ. ಆದ್ದರಿಂದ ಉತ್ತರ 8x ಕ್ಯೂಬ್ ಪ್ಲಸ್ 12x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1. ಮುಂದಿನ ಪ್ರಶ್ನೆ 2a ಮೈನಸ್ 3b ದ ಹೋಲ್ ಕ್ಯೂಬ್. ಸಮೀಕರಣ ಇದೇ ಸಮೀಕರಣವನ್ನು ನಾವು ಬರೆಯಬೇಕು. ಎ ಜಾಗದಲ್ಲಿ 2a, ಬಿ ಜಾಗದಲ್ಲಿ ಮೈನಸ್ 3b. ಎ ಕ್ಯೂಬ್ ಎಂದರೆ 2a ಕ್ಯೂಬ್ ಪ್ಲಸ್ 3, ಎ ಜಾಗದಲ್ಲಿ 2a, ಬಿ ಜಾಗದಲ್ಲಿ ಮೈನಸ್ 3b. ಇಲ್ಲಿ a ಪ್ಲಸ್ ಬಿ ಇದೆ. 2a ಮೈನಸ್ 3b ಪ್ಲಸ್ ಬಿ ಕ್ಯೂಬ್ ಎಂದರೆ ಮೈನಸ್ 3b ದ ಹೋಲ್ ಕ್ಯೂಬ್. ಇಲ್ಲಿ 2 3 ಬಾರಿ ಗುಣಿಸಿದಾಗ 8 ಬಂದಿದೆ ಎ ಕ್ಯೂಬ್. ಇಲ್ಲಿ ಮೈನಸ್ ಚಿಹ್ನೆ ಇದೆ. ಪ್ಲಸ್ ಗುಣಿಸು ಪ್ಲಸ್ 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 ಗುಣಿಸು ಮೈನಸ್ ಮೈನಸ್ ಆಗಿದೆ. 3 2 6, 6 3 18, ಎ ಮತ್ತು ಬಿ ಅನ್ನು ನಾವು ಗುಣಿಸಿ ಬರೆದಿದ್ದೇವೆ. 2a ಮೈನಸ್ 3b ಹಾಗೆ ಇರಲಿ. ಮೈನಸ್ 3 3 9, 9 3 27, 3 3 ಬಾರಿ ಗುಣಿಸಲಾಗಿದೆ. ಬಿ ಕ್ಯೂಬ್ ಹಾಗೆ ಇರಲಿ. ಈಗ ಇಲ್ಲಿ 8a ಕ್ಯೂಬ್ 18ab ಅನ್ನು 2aಗೂ ಮತ್ತು ಇದೇ 18ab ಅನ್ನು 3bಗೂ ಗುಣಿಸಬೇಕು. 18 2 36, ಇಲ್ಲಿ a ಗುಣಿಸು ಎ ಸ್ಕ್ವೇರ್, ಬಿ ಇದೆ 1b ಅನ್ನು ಹಾಗೆ ಬರೆಯಬೇಕು. ಮೈನಸ್ 36 a ಸ್ಕ್ವೇರ್ ಬಿ ಪ್ಲಸ್ 18ab ಅನ್ನು ಮೈನಸ್ 3bಗೆ ಗುಣಿಸಿದಾಗ 18 3 54, ಎ ಒಂದೇ ಇದೆ ಎ, ಬಿ ಗುಣಿಸು ಬಿ ಸ್ಕ್ವೇರ್ ಮೈನಸ್ 27 ಬಿ ಕ್ಯೂಬ್ ಆಗಿದೆ. ಉತ್ತರ 8a ಕ್ಯೂಬ್ ಮೈನಸ್ 36 a ಸ್ಕ್ವೇರ್ ಬಿ ಪ್ಲಸ್ 54 ಎ ಬಿ ಸ್ಕ್ವೇರ್ ಮೈನಸ್ 27 ಬಿ ಕ್ಯೂಬ್ ಆಗಿದೆ. ಮುಂದಿನ ಲೆಕ್ಕ 3/2x ಪ್ಲಸ್ 1 ಹೋಲ್ ಕ್ಯೂಬ್. ಸಮೀಕರಣ ಎ ಮತ್ತು ಬಿ ಜಾಗದಲ್ಲಿ ನಾವು ಸಂಖ್ಯೆಗಳನ್ನು ಅಳವಡಿಸೋಣ. ಎ ಜಾಗದಲ್ಲಿ 3/2x ಪ್ಲಸ್ ಬಿ ಜಾಗದಲ್ಲಿ 1. ಎ ಕ್ಯೂಬ್ ಎಂದರೆ 3/2x ದ ಹೋಲ್ ಕ್ಯೂಬ್ ಪ್ಲಸ್ 3, ಎ ಜಾಗದಲ್ಲಿ 3/2x, ಬಿ ಜಾಗದಲ್ಲಿ 1 ಇದೆ. ಎ ಪ್ಲಸ್ ಬಿ ಜಾಗದಲ್ಲಿ 3/2x ಪ್ಲಸ್ 1 ಪ್ಲಸ್ ಬಿ ಕ್ಯೂಬ್ ಜಾಗದಲ್ಲಿ 1 ಕ್ಯೂಬ್. ಈಗ 3 3 ಬಾರಿ ಗುಣಿಸಿದಾಗ 27, 2 3 ಬಾರಿ ಗುಣಿಸಿದಾಗ 8 ಬಂದಿದೆ. ಎಕ್ಸ್ ಕ್ಯೂಬ್ ಹಾಗೆ ಇರಲಿ. ಈಗ 3 3 9, 2ಕ್ಕೆ 2, ಎಕ್ಸ್ಗೆ ಎಕ್ಸ್ ಅನ್ನು ಬರೆಯಬೇಕು. ಇಲ್ಲಿ 1 ಗುಣಿಸಿದಾಗಲೂ ಕೂಡ 9/2x ಆಗುತ್ತದೆ. 3/2x ಪ್ಲಸ್ 1 ಹಾಗೆ ಇಟ್ಟಿದ್ದೇವೆ. 1 3 ಬಾರಿ ಗುಣಿಸಿದಾಗ 1 ಬಂದಿದೆ. ಈಗ ಇಲ್ಲಿ 27/8 x ದ ಕ್ಯೂಬ್ ಪ್ಲಸ್ ಇಲ್ಲಿ 9 3 27, 2 2 4, ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗಿದೆ. ಇಲ್ಲಿ ನಾವು ಈ ಪದಕ್ಕೆ ಗುಣಿಸಿದ್ದೇವೆ. ಎರಡನೆಯದಾಗಿ ನಾವು 9/2x ಅನ್ನು 1ಕ್ಕೆ ಗುಣಿಸಬೇಕು. 9/2x ಗುಣಿಸು 1 9/2 x ಆಗಿದೆ. ಪ್ಲಸ್ 1 ಹಾಗೆ ಬರೆಯಬೇಕು. ಉತ್ತರ 27/8 ಎಕ್ಸ್ ಕ್ಯೂಬ್ ಪ್ಲಸ್ 27/4 ಎಕ್ಸ್ ಸ್ಕ್ವೇರ್ ಪ್ಲಸ್ 9/2x ಪ್ಲಸ್ 1. ಪ್ರಶ್ನೆ ನಂಬರ್ 4, ಎಕ್ಸ್ ಮೈನಸ್ 2/3y ದ ಹೋಲ್ ಕ್ಯೂಬ್. ಸಮೀಕರಣವನ್ನು ಬರೆದಿದ್ದೇವೆ. ಇಲ್ಲಿ ಎ ಮತ್ತು ಬಿ, ಎ ಜಾಗದಲ್ಲಿ ಎಕ್ಸ್, ಬಿ ಜಾಗದಲ್ಲಿ ಮೈನಸ್ 2/3 ಬರೆಯಬೇಕು. ಎ ಕ್ಯೂಬ್ ಎಂದರೆ ಎಕ್ಸ್ ಕ್ಯೂಬ್ ಪ್ಲಸ್ 3, ಇಲ್ಲಿ ಎ ಜಾಗದಲ್ಲಿ ಎಕ್ಸ್, ಬಿ ಜಾಗದಲ್ಲಿ 2/3y, ಎ ಪ್ಲಸ್ ಬಿ ಎಂದರೆ ಎಕ್ಸ್ ಮೈನಸ್ 2/3y ಆಗಿದೆ. ಇಲ್ಲಿ ಮೈನಸ್ ಇದೆ, ಆದ್ದರಿಂದ ಮೈನಸ್ ಚಿಹ್ನೆಯನ್ನು ತೆಗೆದುಕೊಂಡಿದ್ದೇವೆ. ಈಗ ಇಲ್ಲಿ ಪ್ಲಸ್ 2/3y ದ ಹೋಲ್ ಕ್ಯೂಬ್. ಬಿ ಕ್ಯೂಬ್ ಜಾಗದಲ್ಲಿ ನಾವು 2/3y ದ ಹೋಲ್ ಕ್ಯೂಬನ್ನು ಬರೆಯಬೇಕು. ಎಕ್ಸ್ ಕ್ಯೂಬ್ ಇಲ್ಲಿ ನಾವು ಈಗ 3 2 6 ಮತ್ತು 3 ಹಾಗೆ ಬರೆದಿದ್ದೇವೆ. ಎಕ್ಸ್ ಗುಣಿಸು ವೈ ಎಕ್ಸ್ ವೈ ಪ್ಲಸ್ ಗುಣಿಸು ಮೈನಸ್, ಇಲ್ಲಿ ಮೈನಸ್ ಚಿಹ್ನೆಯನ್ನು ನಾವು ಬರೆಯಬೇಕು. ಮೈನಸ್ ಚಿಹ್ನೆಯಾಗಿದೆ. ಈಗ ಇಲ್ಲಿ ಎಕ್ಸ್ ಮೈನಸ್ 2/3y ಹಾಗೆ ಬರೆದಿದ್ದೇವೆ. ಎಕ್ಸ್ ಮೈನಸ್ 2/3y ಇಲ್ಲಿ 2 3 ಬಾರಿ ಗುಣಿಸಿದಾಗ 8 ಮತ್ತು 3 3 ಬಾರಿ ಗುಣಿಸಿದಾಗ 27 ಬಂದಿದೆ. y ಕ್ಯೂಬ್ಗೆ y ಕ್ಯೂಬ್. ಈಗ ಎಕ್ಸ್ ಕ್ಯೂಬ್ ಮೈನಸ್ 6/3, ಇಲ್ಲಿ
ಈ ಸಂಖ್ಯೆಯನ್ನು ನಾವು ಎಕ್ಸ್ಗೂ ಮತ್ತು ಈ ಸಂಖ್ಯೆಯನ್ನು ಈ ಸಂಖ್ಯೆಗೂ ಗುಣಿಸಬೇಕು. 6/3 ಹಾಗೆ ಇಡಲಾಗಿದೆ. ಇಲ್ಲಿ 1 ಇದೆ, ಆದ್ದರಿಂದ ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್, ವೈಗೆ ವೈ ಹಾಗೆ ಬರೆದಿದ್ದೇವೆ. ಮೈನಸ್ 6 2 12, 3 3 9. ಇಲ್ಲಿ ಎಕ್ಸ್ ಒಂದೇ ಇದೆ, ಎಕ್ಸ್ ವೈ ಗುಣಿಸು ವೈ ವೈ ಸ್ಕ್ವೇರ್ ಆಗಿದೆ, ಪ್ಲಸ್ 8y 27 ವೈ ಕ್ಯೂಬ್. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 2.4ರ 4, 5 ಮತ್ತು 6ನೇ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 7ರಿಂದ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.